ಹಲೋ ಸ್ನೇಹಿತರೆ, ಕರಿಮಣಿ ಸೀರಿಯಲ್ನಲ್ಲಿ ಮತ್ತೆ ಮದುವೆ ಆಗಬೇಕು ಅಂತ ಬಂದ ದಯಾನಂದರ ಮಗನನ್ನು ಸಾಹಿತ್ಯ ಮದುವೆ ಆಗ್ತಾಳಾ ಅನ್ನೋದನ್ನು ನೋಡೋಣ. ಕರ್ಣ ಹೇಳಿದ ಮಾತಿನಿಂದ ಮನ ಪರಿವರ್ತನೆಗೊಂಡು ದಯಾನಂದ ಅವರು ತಾನು ಮಾಡಿದ ತಪ್ಪನ್ನು ನೆನಪು ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ತನ್ನಿಂದಾಗಿ ತನ್ನ ಗೆಳೆಯ ವಿಶ್ವ ಆಸ್ಪತ್ರೆ ಸೇರಿದ್ದು ಅವರಿಗೆ ಬೇಜಾರಾಗಿ ಅವರು ಕೂಡಲೇ ಅವರನ್ನು ನೋಡಲಿಕ್ಕೆ ಆಸ್ಪತ್ರೆಗೆ ಓಡಿ ಬರ್ತಾರೆ. ದಯಾನಂದ್ ಅವ್ರ ಹೆಂಡತಿ ಮತ್ತು ಮಗನನ್ನು ನೋಡಿದಂತಹ ಸಾಹಿತ್ಯ ಮತ್ತು ಅವರ ಮನೆಯವರು ಅವರನ್ನು ತಡೆದು ಕೇಳ್ತಾರೆ, ಮತ್ತ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ. ಅದಕ್ಕೆ ದಯಾನಂದ್ ಅವರು ಸಾರಿ ಕೇಳ್ತಾರೆ. ತಾನು ಮಾಡಿ ತಪ್ಪಿನ ಅರಿವಾಗಿ ನಾನು ನನ್ನ ಗೆಳೆಯನನ್ನು ನೋಡಬೇಕು ಅಂತ ಹೇಳ್ತಾರೆ. ಒಳಗಡೆ ಹೋಗಿ ವಿಶ್ವ ಅವರನ್ನು ನೋಡಿದ ದಯಾನಂದ್ ಅವರಿಗೆ ತಾನು ಮಾಡಿದ ತಪ್ಪು ಅಂತ ಪಾಪ ಪ್ರಜ್ಞೆ ಕಾಡುತ್ತೆ. ಮತ್ತು ವಿಶ್ವ ಅವರು ತನ್ನ ಮಗಳನ್ನು ನಿನ್ನ ಮಗನಿಗೆ ಮದುವೆ ಮಾಡಿಸ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಮದುವೆನ ಮುರಿಬಾರ್ದು ಅಂತ ಪ್ರಾಮಿಸ್ ತಗೊಂಡಿದ್ದು ನೆನಪಾಗುತ್ತೆ. ಇದನ್ನು ನಾನು ಸರಿ ಮಾಡಬೇಕು ಅಂದರೆ ಅವರಿಬ್ಬರ ಮದುವೆನ ಮತ್ತೆ ಮಾಡಿಸ್ತೀನಿ ಅಂತ ದಯಾನಂದ್ ಅವರು ಮತ್ತು ಅವರ ಮನೆಯವರು ಹೊರಗಡೆ ಸಾಹಿತ್ಯ ಮತ್ತು ಮನೆಯವರಿದ್ದಲ್ಲಿಗೆ ಬರ್ತಾರೆ. ತನ್ನ ಗೆಳೆಯ ವಿಶ್ವನ ಆಸೆನ ನಾನು ಈಡೇರಿಸ್ತೀನಿ ಅಂತ ದಯಾನಂದ ಅವರು ತನ್ನ ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ತನ್ನ ಗೆಳೆಯ ವಿಶ್ವನಿಗೆ ಮಗಳು ಸಾಹಿತ್ಯಳ ಮದುವೆ ನೋಡಬೇಕು ಅನ್ನೋದೇ ಆಸೆ ಆಗಿತ್ತು ಅಂತ ದಯಾನಂದ್ಗೆ ಗೊತ್ತಾದಾಗ ಅವರು ಅನ್ಕೋತಾರೆ, ಹೇಗಾದರೂ ಮಾಡಿ ಏನೇ ಆದರೂ ನಾನು ಸಾಹಿತ್ಯಳನ್ನು ತನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ತೇನೆ ಅಂತ ವೆಂಕಟೇಶ್ಗೆ ಹೇಳ್ತಾರೆ. ದಯಾನಂದ್ ಸಾಹಿತ್ಯ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ಅದಕ್ಕೆ ಸಾಹಿತ್ಯ ಅವರ ಕ್ಷಮೆಯನ್ನು ನಿರಾಕರಿಸ್ತಾಳೆ. ಯಾಕಂದರೆ ದೊಡ್ಡವರು ಸಣ್ಣವ್ರ ಹತ್ರ ಕ್ಷಮೆ ಕೇಳಿದರೆ ಅವ್ರಿಗೆ ಒಳ್ಳೆಯದಾಗಲ್ಲ ಅಂತ. ಅದಕ್ಕೆ ದಯಾನಂದ್ ಅವರು ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಮ್ಮ, ಅದಕ್ಕೆ ಸಾರಿ ಕೇಳ್ತಾ ಇದ್ದೇನೆ. ನಾನು ಮದುವೆ ಮುರಿದಿರೋದ್ರಿಂದ ಇವತ್ತು ವಿಶ್ವನಿಗೆ ಈ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯಾನಂದ್ ಅವರು ಸಾಹಿತ್ಯ ಹತ್ರ ನಾನು ನಿನ್ನನ್ನು ಮತ್ತೆ ನನ್ನ ಮನೆ ಸೊಸೆಯನ್ನಾಗೆ ಮಾಡ್ಕೊಳ್ತೇನೆ ಸಾಹಿತ್ಯ, ದಯವಿಟ್ಟು ನನ್ನ ಮಗನನ್ನು ಮದುವೆ ಆಗ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ಸಾಹಿತ್ಯ ಖಂಡಿತವಾಗಿ ಹೇಳ್ತಾಳೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಮದುವೆ ಮಾಡಿಕೊಳ್ಳೋದಿಲ್ಲ. ಯಾಕಂದರೆ ಒಂದು ಸಲ ಈ ನೋವಲ್ಲಿ ಬೆಂದು ಅದರಲ್ಲಿ ಬಿದ್ದು ಒದ್ದಾಡಿ ಸಾಕಾಗಿ ಹೋಗಿದೆ, ಮತ್ತೆ ಅದರಲ್ಲಿ ಬೀಳೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಮನೆಯವರಲ್ಲಿ ತಂಗಿ ಚಿಕ್ಕಪ್ಪ ಸಾಹಿತ್ಯಗಳನ್ನು ಒತ್ತಾಯ ಮಾಡ್ತಾರೆ, ನೀನು ಈ ಮದುವೆನ ಒಪ್ಕೊಳ್ಳೋದ್ರಿಂದ ಹೋಗಿರೋ ನಮ್ಮ ಮರ್ಯಾದೆ ಮತ್ತೆ ವಾಪಸ್ ಬರುತ್ತೆ, ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ಇದು ತಪ್ಪೋ ಸರಿಯೋ ನೋಡಿಕೊಂಡು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಅಲ್ಲ, ಮೊದಲಿಗೆ ನನ್ನ ತಂದೆ ಹುಷಾರಾಗಬೇಕು, ಅದೇ ನನಗೆ ಮುಖ್ಯವಾಗಿರೋದು. ಅದು ಅಲ್ಲದೆ ನನ್ನ ಮೇಲೆ ನಂಬಿಕೆನೇ ಇಲ್ಲದೆ ಇರೋ ನನ್ನ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ಖಂಡಿತವಾಗಿ ಸಾಹಿತ್ಯ ಹೇಳ್ತಾಳೆ. ಅವಳು ಮಾಡಿದ್ದು ಸರಿಯಾಗಿಯೇ ಇದೆ. ಯಾಕಂದರೆ ಮದುವೆಗೆ ಮೊದಲೇ ಈ ಥರ ಯಾರೋ ಹೇಳಿದ್ದನ್ನು ನಂಬಿ ಬಿಟ್ಟು ಹೋದವ ಮುಂದೆ ಮದುವೆ ಆದ ನಂತರ ಯಾರೋ ಏನೋ ಹೇಳಿದ್ರು ಅಂತ ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಅದನ್ನೇ ಅವಳು ಸಾಹಿತ್ಯಳ ತಾತ ಕೂಡ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನಂತೂ ಸಾಹಿತ್ಯಳ ಮದುವೆ ಆಗೋದಕ್ಕೆ ಬಿಡೋದೇ ಇಲ್ಲ, ಇವಾಗ ಕೈ ಬಿಟ್ಟು ಹೋದವನು ಮುಂದೆ ಅವಳನ್ನು ಕೈ ಬಿಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕಡೆಯಲ್ಲಿ ಕರ್ಣ ಸಾಹಿತ್ಯ ಮತ್ತು ದಯಾನಂದ್ ಅವರ ಮಗನನ್ನು ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾನೆ. ತಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಅರಿವಾಗಿದೆ. ಸಾಹಿತ್ಯಳ ತಂದೆ ಸಾಹಿತ್ಯಳ ಮದುವೆಯನ್ನು ನೋಡಬೇಕು ಮತ್ತು ಅದೇ ಅವರ ಕನಸಾಗಿತ್ತು. ಇವಾಗ ಅದರಿಂದಲೇ ಅವರು ಆಸ್ಪತ್ರೆ ಸೇರಿದ್ದಾರೆ ಅನ್ನೋದು ಕರ್ಣನಿಗೆ ಗೊತ್ತಾದಾಗ ಅದರಿಂದ ತುಂಬ ನೋವನ್ನು ಅನುಭವಿಸಿದ್ದ ಕರ್ಣ ಭರತ್ ಅಣ್ಣ ಕರ್ಣನ ಹತ್ರ ಬಂದು ಒಂದು ವೇಳೆ ಸಾಹಿತ್ಯ ಮತ್ತೆ ಆ ಹುಡುಗನನ್ನ ಮದುವೆ ಆಗೋದಕ್ಕೆ ಒಪ್ಪದಿದ್ರೆ ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಅದೆಲ್ಲ ಸಾಧ್ಯ ಇಲ್ಲ, ಅವಳು ಒಪ್ಪಲೇಬೇಕು, ಇಲ್ಲದೇ ಇದ್ದರೆ ನಾವೇನಾದರೂ ಮಾಡಲೇಬೇಕು ಅಂತ ಹೇಳ್ತಾನೆ. ಏನು ಮಾಡ್ತಾರೆ ಅಂತ ಮುಂದೆ ನೋಡೋಣ.